ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಹೀಲಿಂಗ್ ಟ್ಯಾರೋ ರೀಡಿಂಗ್ ಅನ್ನುವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂದರೆ ನಿಮ್ಮ ಲೈಫ್ನಲ್ಲಿ ಏನು ಹೀಲ್ ಆಗಬೇಕಾಗಿದೆ, ನಿಮ್ಮ ಲೈಫ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಯಾವ ಕಾರಣಕ್ಕಾಗಿ, ನೀವು ಏನೇನು ಸ್ಟೆಪ್ಸ್ನ ತೊಗೋಬೇಕಾಗತ್ತೆ, ನೀವು ಯಾವ ಒಂದು ಪ್ರಾಬ್ಲಮ್ನ ನಿಮ್ಮ ಲೈಫಿಂದ ರಿಲೀಸ್ ಮಾಡಬೇಕಾಗತ್ತೆ, ಯೂನಿವರ್ಸಿಂದ ಏನು ಮೆಸೇಜಸ್ ಇದೆ, ಹಾಗೂ ಮುಂಬರುವ ದಿನಗಳಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಏನು ಆ್ಯಕ್ಷನ್ ತೊಗೋಬೇಕು ಮುಂದೆ, ಮತ್ತು ನಿಮ್ಮ ಲೈಫ್ನಲ್ಲಿ ರೂಟ್ ಪ್ರಾಬ್ಲಮ್. ಈಗ ನೀವು ಯಾವುದೋ ಒಂದು ವಿಚಾರವಾಗಿ ಪ್ರಾಬ್ಲಮ್ಸ್, ಅದು ಮೇ ಬಿ ನಿಮ್ಮ ಲವ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಕೆಲಸ ಕಾರ್ಯದಲ್ಲಿ ಪ್ರಾಬ್ಲಮ್ಸ್ ಇದೆ, ಎಲ್ಲ ಸರಿ ಇದೆ, ಯಾವಾಗಲೂ ಈ ಒಂದು ಕ್ಷೇತ್ರದಲ್ಲೇ ನನಗೆ ಪ್ರಾಬ್ಲಮ್ಸ್ ಇರುತ್ತೆ, ನನಗೆ ಈ ಥರ ನೋವು ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿರ್ತೀರಲ್ಲ. ಯಾಕೆ ಹೀಗಾಗ್ತಾ ಇದೆ, ಅದಕ್ಕೆ ನೀವು ಯಾವ ರೀತಿಯಾದ ಸ್ಟೆಪ್ಸ್ ತೊಗೋಬೇಕು ಅನ್ನುವ ವಿಷಯವಾಗಿ ನಾನು ಟ್ಯಾರೋ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು ಹಾಗೂ 3ನೇದು. ನಾನೊಂದಷ್ಟು ಮೆಸೇಜಸ್ ಟ್ಯಾರೋ ಈ ಒಂದು ಮ್ಯಾಜಿಕಲ್ ಟ್ಯಾರೋ ಕಾರ್ಡ್ಸಿಂದ ಕೂಡ ತೆಗಿತೀನಿ. ಫಸ್ಟ್ ನೀವು ಇದನ್ನು ನಾವು ಆರಕಲ್ ಆ್ಯಂಡ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಮೊದಲನೇದು, ಎರಡನೇದು ಹಾಗೂ 3ನೇದು. 3ರಲ್ಲಿ ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನ್ನಿಸ್ತಾ ಇದೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ರೀಡಿಂಗ್ ನಾನು ಇವಾಗ ಶುರು ಮಾಡ್ತಾಯಿದ್ದೀನಿ. ನಿಮ್ಮ ಲೈಫ್ನಲ್ಲಿ ರೂಟ್ ಪ್ರಾಬ್ಲಮ್ ಏನಾಗಿದೆ, ಸೊ ಕೊನೆಯವರೆಗೂ ಅಂದರೆ ಯಾರು ಅವ್ರ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಕೊನೆಯವರೆಗೂ ನೋಡ್ಕೊಳ್ಳಿ. ಬಿಕಾಸ್ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಲೈಫ್ನಲ್ಲಿ ಇರುವಂಥ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ರೂಟ್ ಪ್ರಾಬ್ಲಮ್ ಏನಾಗಿದೆ ನಿಮ್ಮ ಲೈಫ್ನಲ್ಲಿ, ಆಬ್ಸ್ಟಿಕಲ್ಸ್ ಏನಿದೆ, ನೀವು ಯಾವ ಪಾಠವನ್ನು ಇನ್ನೂ ಕಲ್ತಿಲ್ಲ ನಿಮ್ಮ ಲೈಫ್ನಲ್ಲಿ, ನೀವು ಏನನ್ನು ರಿಲೀಸ್ ಮಾಡಬೇಕು, ಏನು ಮುಂಬರುವ ದಿನದಲ್ಲಿ ಬರುವಲ್ಲಿದೆ, ಅಂದರೆ ಏನು ಬರ್ತಾ ಇದೆ, ಮುಂದೆ ಏನು ಬರುತ್ತೆ, ಹಾಗೂ ಯಾವ ರೀತಿಯಾದ ಆ್ಯಕ್ಷನ್ನ ನೀವು ತೊಗೋಬೇಕಾಗತ್ತೆ ಪ್ರೆಸೆಂಟ್ ನಿಮ್ಮ ಲೈಫ್ನ ಸರಿ ಮಾಡ್ಕೊಳ್ಳುವುದಕ್ಕೆ. ನಿಮ್ಮ ಲೈಫ್ನಲ್ಲಿ ಚೇಂಜ್ ಯಾವಾಗ ಆಗುತ್ತೆ. ಮೆಸೇಜಸ್ ಫ್ರಮ್ ದ ಯೂನಿವರ್ಸ್. ಮತ್ತು ಈ ಒಂದು ಕಾರ್ಡ್ಸ್ನ ಕೂಡ ನಾನು ನಿಮಗೋಸ್ಕರ ಯೂಸ್ ಮಾಡ್ತೀನಿ. ಲೆಟ್ಸ್ ಸಿ. ಇದು ಸ್ಪೆಷಲ್ ಮೆಸೇಜ್ ಕಾರ್ಡ್ಸ್ ಅಂತ ನಾವು ಹೇಳ್ತೀವಿ. ಸೊ ನಿಮಗೇನು ಬಂದಿದೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೇನೆ. ಫಸ್ಟ್ ನಾನು ಕಾರ್ಡ್ಸ್ನ ಅನಲೈಸ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಹಿಯರ್ ಯು ಗೋ. ಸೊ ರೂಟ್ ಪ್ರಾಬ್ಲಮ್ನಲ್ಲಿ 8 ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಅಫ್ಕೋರ್ಸ್ ನಿಮ್ಮ ಲೈಫ್ನಲ್ಲಿ ನೀವು ನಿಮ್ಮ ಬಗ್ಗೆ ನೀವು ವಿಶ್ವಾಸವನ್ನು ಇಟ್ಕೊಂಡಿಲ್ಲ, ಹಾಗೂ ಪ್ರಾಬ್ಲಮ್ಸ್ಗೆ ಎಷ್ಟೋ ಸಲ ನೀವು ಸಿಕ್ಕಾಕ್ಕೊಂಡಿದ್ದೀರಾ. ನಿಮಗೆ ಗೊತ್ತಿದ್ದರೂ ತಪ್ಪುಗಳನ್ನ ಮಾಡಿದ್ದೀರಾ. ಹಾಗೂ ನೀವೊಂದು ಪ್ಯಾಟರ್ನಲ್ಲಿ ಹೇಗೆ ಸಿಕ್ಕಾಕ್ಕೊಂಡಿದ್ದೀರಾ ಅಂದರೆ ಟಾಕ್ಸಿಕ್ ಪೀಪಲ್ನ ನಿಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡೋದು. ನಿಮ್ಮ ಬಾಲ್ಯ ಅಷ್ಟು ಬೆಸ್ಟ್ ಆಗಿರಲಿಲ್ಲ ಅಂತಲೇ ನಾನು ಹೇಳ್ತೀನಿ. ಏಕೆಂದರೆ ಒಂದಷ್ಟು ನೋವನ್ನು ಅನುಭವಿಸಿದ್ದೀರಾ. ಹಾಗೂ ಸಪೋರ್ಟಿವ್ ಪೀಪಲ್ ಅಂದರೆ ಸಪೋರ್ಟಿವ್ ಆಗಿರುವಂಥ ಜನರು ನಿಮಗೆ ನಿಮ್ಮ ಬಾಲ್ಯದಲ್ಲಿ ಇರಲಿಲ್ಲ. ಸೊ ಏನಾಗಿದೆ ಅಂದರೆ ನೀವು ನಿಮ್ಮ ಬಗ್ಗೆನೇ ಕೀಳರಿಮೆಯನ್ನು ಬೆಳೆಸ್ಕೊಂಡಿದ್ದೀರಾ. ಹಾಗೂ ನನಗೆ ಪ್ರೀತಿ ಸಿಗಲ್ಲ ಸುಲಭವಾಗಿ, ನನಗೇನೋ ಸುಲಭವಾಗಿ ಸಿಗೋದಿಲ್ಲ, ಈ ಥರ ಒಂದು ನೆಗೆಟಿವ್ ಮೈಂಡ್ಸೆಟ್ನ ಇಟ್ಕೊಂಡು ಏನಾಗಿದೆ ಅಂದರೆ ಸಿಚುವೇಶನ್ ಈ ರೀತಿಯಾಗಿ ಬೆಳೆದಿದೆ. ಅಂದರೆ ಜನ ಕೂಡ ನಿಮ್ಮ ವೀಕ್ನೆಸ್ನ ನೋಡುವ ಹಾಗೆ ನಿಮ್ಮನ್ನು ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಜನನೂ ಹಾಗೆ. ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಇದಕ್ಕೆ ಬೇಜಾರು ಮಾಡ್ಕೋಬಾರ್ದು, ಆದರೂ ನಾನು ನಿಮ್ಗೆ ಹೇಳಲೇಬೇಕು. ಇವಾಗ ಒಂದು ಜಾಗವನ್ನು ನಾವು ಗಲೀಜಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದನ್ನೇ ಒಂದು ಕಸದ ತೊಟ್ಟಿಯಾಗೆ ಮಾಡಿಕೊಂಡು ಕಸ ಹಾಕ್ತಾನೇ ಇರ್ತಾರೆ.
ಅದೇ ಒಂದು ಜಾಗವನ್ನು ನಾವು ನೀಟಾಗಿ ಇಟ್ಕೊಳಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ದೇವಸ್ಥಾನನೇ ಕಟ್ಟಿಸುವಷ್ಟು ಮೇಲೆ ಬಂದುಬಿಡ್ತಾರೆ. ಅಂದರೆ ಅಷ್ಟು ಸ್ಟ್ರಾಂಗಾಗಿ ಅದನ್ನು ಬಿಲೀವ್ ಮಾಡ್ತಾರೆ. ಸೊ ನಾವು ಹೇಗೆ ಒಂದು ಜಾಗವನ್ನು ನೋಡ್ತೀವಿ ಹಾಗೆ ಹೇಗೆ ನಾವು ಜನರನ್ನ ನೋಡ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಆದರೆ ಇಲ್ಲಿ ನೀವು ನಿಮ್ಮ ಲೈಫ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಯಾಕೆ ಹೀಗಿದ್ದೀರಾ ಅಂದರೆ ಬಿಕಾಸ್ ನೀವು ಈಸಿಯಾಗಿ ಲೈಫ್ ಇಲ್ಲ, ಕಷ್ಟ ಇದೆ, ಈ ಥರ ಒಂದು ನೆಗೆಟಿವ್ ಮೈಂಡ್ಸೆಟ್ನ ಇಟ್ಕೊಂಡಿರೋದ್ರಿಂದಾನೇ ಅದೇ ನಿಮ್ಮ ರೂಟ್ ಕಾಸ್ ಆಗಿದೆ. ಓಕೆ, ನೀವು ದಿನದಲ್ಲಿ ಒಂದು 24 ಗಂಟೆ ಅಂದರೆ 90% ನೆಗೆಟಿವ್ ಥಾಟ್ನಲ್ಲೇ ಮುಳುಗಿರ್ತೀರ. ಓಕೆ, ಸೊ ಇದು ನಿಮ್ಗೆ ರೆಸೊನೇಟ್ ಆಗಿದೆ ಅಂದರೆ ಕಮೆಂಟ್ ಮಾಡಿ. ಆದರೆ ನಾನು ಇಲ್ಲಿ ರೀಡಿಂಗಲ್ಲಿ ಏನು ಬರುತ್ತೆ ನಾನು ನಿಮ್ಗೆ ಅದನ್ನು ಹೇಳಲೇಬೇಕಾಗತ್ತೆ. ನೀವು ಬೇಜಾರು ಮಾಡ್ಕೊಳ್ಬೋದು, ಏನಕ್ಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು, ಆದರೂ ನಾನು ನಿಮ್ಗೆ ಹೇಳಲೇಬೇಕು ಫಾರ್ ಯೋರ್ ಓನ್ ಸೆಲ್ಫ್ ಡೆವಲಪ್ಮೆಂಟ್. 2ನೇ ಕಾರ್ಡ್ನಲ್ಲಿ 5 ಆಫ್ ವಾಂಡ್ಸ್ ಬರ್ತಾ ಇದೆ. ಆಬ್ಸ್ಟಿಕಲ್ಸ್ ಅಂದರೆ ನೀವು ಅವತ್ತಿನ ಪ್ರಾಬ್ಲಮ್ನ ಅವತ್ತು ಸಾಲ್ವ್ ಮಾಡ್ಕೊಂಡಿಲ್ಲ. ಹಾಗೂ ಪೀಪಲ್ ಸ್ಕಿಲ್ ಅಂತ ಬಂದಾಗ ಜನರು ಕೂಡ ನಿಮ್ಮನ್ನ ತುಂಬ ಈಸಿಯಾಗಿ ಏನಕ್ಕೆ ತೊಗೊಂಡಿದ್ದಾರೆ ಅಂದರೆ ನಿಮ್ಮ ಮಾತಿನಲ್ಲಿ ಹಿಡಿತಾ ಇಲ್ಲ, ತುಂಬ ಬೇಗ ಕೋಪ ಬರುತ್ತೆ, ಹಾಗೂ ಜನರನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ. ಆದರೆ ನಿಮಗೇನಂದರೆ ನನ್ನನ್ನು ಜನ ಅರ್ಥ ಮಾಡ್ಕೋಬೇಕು, ನನಗೆ ಪ್ರೀತಿ ಕೊಡಬೇಕು. ಸೊ ನಿಮ್ಮ ಸ್ಥಿತಿ ಹೇಗಿದೆ ಅಂದರೆ ಒಂದು ಅಟೆನ್ಷನ್ ಸೀಕರ್ ಸಿಚುವೇಶನ್ ಥರ ನಾನು ನೋಡ್ತಾ ಇದ್ದೀನಿ. ಜನ ಕೂಡ ನಿಮ್ಮನ್ನು ಪ್ರೀತಿ ಕೊಡೋಕ್ಕೆ ಬಂದರೂ ಕೂಡ ಅವರು ದ್ವೇಷ ಮಾಡುವ ಹಾಗೆ ನೀವು ವರ್ತಿಸಿದ್ದೀರ. ಏಕೆಂದರೆ ನಿಮ್ಮ ಮಾತು ತುಂಬ ಕಟುವಾಗಿರುತ್ತೆ. ಎಷ್ಟೋ ಜನರು ನಿಮ್ಮಿಂದ ದೂರ ಆಗಿರೋದು ನಿಮ್ಮ ಲೈಫ್ನಲ್ಲಿ ನಿಮ್ಮ ಮಾತಿಂದ ಹಾಗೂ ಆತ್ರದ ಒಂದು ಬುದ್ಧಿಯಿಂದ ಅಂತ ಹೇಳ್ತೀನಿ. ನೀವೇನನ್ನು ರಿಲೀಸ್ ಮಾಡಬೇಕು, ನಿಮ್ಮ ಲೈಫ್ನಲ್ಲಿ ಅಬಂಡೆನ್ಸ್ ಇದೆ. ಓಕೆ, ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ. ಆದರೆ ನೀವೊಂದು ಭಯದಲ್ಲೇ ಇರ್ತೀರ, ನನ್ನ ಲೈಫ್ನಲ್ಲಿ ನನಗೇನು ಸಿಗಲ್ಲ, ನನ್ನ ಲೈಫ್ ಇಷ್ಟೇ. ಬಿಕಾಸ್ ನಿಮಗೆ ಕಿಂಗ್ ಕಾರ್ಡ್ ಸಿಕ್ಕಿದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಇದೊಂಥರ ಎಲ್ಲರೂ ಆಸೆ ಪಡುವಂಥ ಕಾರ್ಡ್, ಆದರೆ ಅದು ನಿಮಗೆ ಸಿಕ್ಕಿದೆ. ಇದರ ಅರ್ಥ ಏನಂದರೆ ನೀವು ನಿಮ್ಮ ಬಗ್ಗೆ ಇರುವಂಥ ಒಂದು ನೆಗೆಟಿವ್ ಎನರ್ಜಿನ, ನೀವು ನಿಮ್ಮ ಬಗ್ಗೆ ಇರುವಂಥ ಒಂದು ಯೋಚನೆನ ಫಸ್ಟ್ ರಿಲೀಸ್ ಮಾಡಬೇಕಾಗತ್ತೆ. ನಾನು ಎಲ್ಲವನ್ನು ಸಾಧನೆ ಮಾಡುವಂಥ ಒಂದು ಶಕ್ತಿನ ಹೊಂದಿದ್ದೀನಿ ಅಂತ ನಂಬಿಕೆ ಫಸ್ಟ್ ನಿಮ್ಮಿಂದನೇ ಶುರು ಆಗಬೇಕು. ಸೊ ಒಂದು ಭಯ, ಒಂದು ಆತಂಕ, ಒಂದು ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಬೇಕಾಗಿರೋದೇ ಫಸ್ಟ್ ನಿಮ್ಮಿಂದ ಅಂತ ಹೇಳ್ತಾ ಇದ್ದೀನಿ. ವಾಟ್ ಈಸ್ ಕಮ್ಮಿಂಗ್ ಅಪ್ ಬರ್ತಿರೋದ್ರಿಂದ ಈ ಒಂದು 6 ಮಂತ್ಸ್ ಒಳಗಡೆ ನಾನು ಏನು ನೋಡ್ತಿದ್ದೀನಿ ಅಂದರೆ ಒಂದು ಒಳ್ಳೆಯ ಬದಲಾವಣೆ ನಿಮ್ಮ ಲೈಫ್ನಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಗುಡ್ ಚೇಂಜ್ ಇಸ್ ಕಮ್ಮಿಂಗ್ ಅಪ್ ಫಾರ್ ಯು ಫಾರ್ ಅ ಗುಡ್ ರೀಸನ್ ಅಂತಲೂ ಹೇಳ್ತೀನಿ. 6 ಮಂತ್ಸ್ನಲ್ಲಿ ನೀವು ಅಂದ್ಕೊಳ್ದೇ ಇರುವಂಥ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ, ನೀವು ತುಂಬ ಖುಷಿಯಾಗಿರ್ತೀರ. ಆದರೆ ದಯವಿಟ್ಟು ಈ ಯೋಚನೆನ ತೆಗೆದುಹಾಕಿ. ಹಾಗೂ ಕೋಪ ಮಾಡ್ಕೊಳ್ಳೋದು, ತುಂಬ ಇಂಪೇಷನ್ಸ್ ಇದೆ, ಮತ್ತು ನೀವೊಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್ ನಾನು ಪಿಕ್ ಮಾಡ್ತಾಯಿದ್ದೀನಿ. ಹಾಗೂ ನಿಮಗೆ ಜನರ ಹತ್ರ ಹೇಗಿರಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತಾಯಿಲ್ಲ. ಆ ಥರ ಒಂದು ಕನ್ಫ್ಯೂಸ್ಡ್ ಎನರ್ಜಿನ ಕೂಡ ನಾನು ಪಿಕ್ ಮಾಡ್ತಾಯಿದ್ದೀನಿ. ವಾಟ್ ಆ್ಯಕ್ಷನ್ ನೀವು ಇವಾಗ ಈ ಕೂಡಲೇ ನಿಮ್ಮ ಮನಸ್ಥಿತಿನ ಚೇಂಜ್ ಮಾಡ್ಕೋಬೇಕು. ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಹೌದು, ಜನರು ನಿಮಗೆ ಬೇಜಾರು ಮಾಡಿದ್ದಾರೆ, ಹೌದು ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ, ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅದನ್ನು. ಆದರೆ ಈ ಒಂದು ಸ್ವೋರ್ಡ್ ಇದೆಯಲ್ಲ, ಇದು ಪಿಯರ್ಸ್ಡ್ ಆಗಿದೆ. ಅಂದರೆ ಈ ಒಂದು ಹಾರ್ಟ್ಗೆ ಪಿಯರ್ಸ್ಡ್ ಆಗಿದೆ, ಅದನ್ನು ಫಸ್ಟ್ ತೆಗಿಬೇಕು. ಬಿ ಸಾಫ್ಟ್ ಟು ಯುವರ್ ಓನ್ ಸೆಲ್ಫ್. ನಿಮ್ಮನ್ನು ನೀವು ಫಸ್ಟ್ ಗೌರವಿಸಬೇಕಾಗತ್ತೆ, ಪ್ರೀತಿಸಬೇಕಾಗತ್ತೆ. ನನಗೆ ಈ ಥರನೇ, ನನಗೆ ಹೀಗೆ ಆಗುತ್ತೆ ನನ್ನ ಲೈಫ್, ಈ ಥರ ಒಂದು ಕೆಟ್ಟ ಯೋಚನೆ ನಿಮ್ಮ ಬಗ್ಗೆ ಏನು ಇಟ್ಕೊಂಡಿದ್ದೀರೋ ಅದನ್ನ ಫಸ್ಟ್ ತೆಗೆದು ಹಾಕಿ. ಒಳ್ಳೆಯದು ಆಗುತ್ತೆ. ಒಳ್ಳೇದಾಗೋಕ್ಕೆ ನೀವು ಇವಾಗ ಟ್ರೈ ಮಾಡಿದರೆ ನಿಮ್ಮ ಲೈಫ್ ಇನ್ನೂ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ಲೈಫ್ ಇನ್ನೇನು ಆಗೋದಿಲ್ಲ ಅಂತ ಫಸ್ಟ್ ಯೋಚನೆನ ತೆಗೆದು ಹಾಕಿ ನಿಮ್ಮ ಹಾರ್ಟ್ ಕೇರ್ನ ಮಾಡ್ಕೊಳ್ಳಿ, ಸೆಲ್ಫ್ ಲವ್ನ ಮಾಡ್ಕೊಳ್ಳಿ, ಆ್ಯಕ್ಷನ್ ನಿಮ್ಮನ್ನು ನೀವೇ ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಈ ಒಂದು ಸ್ಥಿತಿನಲ್ಲಿ ಇದ್ಕೊಂಡು ನೀವು ನನಗೊಂದು ಒಳ್ಳೆ ಪ್ರೀತಿ ಬೇಕು, ಒಂದೊಳ್ಳೆ ಪಾರ್ಟ್ನರ್ ಬೇಕು, ಒಂದೊಳ್ಳೆ ಫ್ಯಾಮ್ಲಿ ಬೇಕು ಅಂದಾಗ ಏನಾಗುತ್ತೆ ಅಂದರೆ ಒಳ್ಳೆಯವರು ಬಂದರೂ ಕೂಡ ಅದನ್ನ ನೀವು ನಿಭಾಯಿಸುವಂಥ ಶಕ್ತಿ ಇರೋದಿಲ್ಲ. ಸೊ ಇವತ್ತಿನ ರೀಡಿಂಗ್ ನಿಮಗೆ ಸ್ಪೆಷಲಾಗಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದು ಸೆಲ್ಫ್ ಡೆವಲಪ್ಮೆಂಟ್, ಒಂದು ರಿಯಲೈಸೇಷನ್ ಆಗುವಂಥ ಒಂದು ರೀಡಿಂಗ್ ಆಗಿದೆ ನಿಮಗೆ. ವೆನ್ ಚೇಂಜಸ್ ವಿಲ್ ಹ್ಯಾಪನ್ ಅಂದರೆ ನೀವು ಒಂಟಿಯಾಗಿರೋದನ್ನ ಫಸ್ಟ್ ಬಿಟ್ಟು ಹಾಕಿದಾಗ, ಅಂದರೆ ಅದನ್ನ ತೆಗೆದು ಹಾಕಿದಾಗಲೇ ಒಳ್ಳೆಯದಾಗುತ್ತೆ ಅಂತ ಬರ್ತಾಯಿದೆ. ಈಗ ನೀವು ಜನರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ, ಅದನ್ನ ನಾನು ನೋಡ್ತಾ ಇದ್ದೀನಿ. ಆದರೆ ಆ ಒಂದು ಯೋಚನೆನ ಫಸ್ಟ್ ತೆಗೆದು ಹಾಕಿ. ಆ ಒಂದು
ಮನಸ್ಥಿತಿಯಿಂದ ಆಚೆ ಬನ್ನಿ, ಸ್ವಲ್ಪ ಸೋಷಲೈಸ್ ಆಗಿ. ಈಗ ಜನರು ನಾವು ಅಂದ್ಕೊಂಡು ಹಾಗಿರೋದಿಲ್ಲ. ಓಕೆ, ಈಗ ನನ್ನ ಹತ್ರನೂ ಇರುವಂಥ ಜನರು ನಾನು ಬೆರೆಯುವ ಹಾಗೆ ನಾನು ಅಂದ್ಕೊಂಡು ಹಾಗೆ ಅವರು ಇರೋದಿಲ್ಲ ನನ್ನ ಹತ್ರ ಅಲ್ವಾ. ನಿಮ್ಗೆ ಅರ್ಥ ಆಗ್ತದೆ ನಾನು ಹೇಳ್ತಾ ಇರುವಂಥದ್ದು. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಆದರೆ ಅವ್ರು ಹೀಗಂದರು ಅವ್ರು ಹಾಗಂದರು ಅಂತ ಯೋಚನೆ ಮಾಡಿ ಸಫರ್ ಮಾಡೋ ಬದಲು ಅವ್ರನ್ನ ಫೊರ್ಗಿವ್ ಮಾಡಿ ಒಂದೊಳ್ಳೆ ಮನಸ್ಥಿತಿಯಿಂದ ಮುಂದೆ ಹೋಗಿ ಹಾಗೂ ಜನರ ಜೊತೆನೇ ಇರಬೇಕು. ಅದೇ ನಿಮ್ಮ ಗೋಲ್ ಆ್ಯಂಡ್ ಮೋಟಿವೇಶನ್ ಆಗಬೇಕು. ಯಾರೋ ಒಬ್ರೇನೋ ಮಾಡಿಬಿಟ್ರು, ಯಾರೋ ಒಬ್ರೇನೋ ಅಂದ್ಬಿಟ್ರು ಅಂದ ತಕ್ಷಣ ಜನರೇ ಬೇಡ, ನಾನು ಒಬ್ಬಳೇ ಇರ್ತೀನಿ ಅನ್ನೋ ಮನಸ್ಥಿತಿಗೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಏನು ಬರ್ತಾ ಇದೆ ಅಂದರೆ 8 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಹಣಕಾಸಿನ ವಿಷಯವಾಗಿ ನಾನು ತುಂಬ ಒಳ್ಳೊಳ್ಳೆ ಬದಲಾವಣೆ ನೋಡ್ತಾ ಇದ್ದೀನಿ. ನಿಮ್ಮ ಲೈಫ್ನಲ್ಲಿ ಆ ಥರ ತೊಂದರೆಗಳನ್ನ ನೀವು ಅನುಭವಿಸ್ತಿದ್ದೀರಾ ಅಂದರೆ ಇನ್ನೊಂದು 6 ತಿಂಗಳಲ್ಲೇ ಬಗೆಹರಿಬೇಕು. ಕೆಲಸ ಇಲ್ದಿರೋರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಮತ್ತು ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ ನೀವಿವಾಗ ಇರುವಂಥ ಒಂದು ಸ್ಟ್ರೆಸ್ನಲ್ಲಿ ಲಾಸ್ನ ಅನುಭವಿಸ್ತಿದ್ದೀರಾ. ಸೊ ಫಸ್ಟ್ ಸ್ಟ್ರೆಸ್ನ ಕ್ರಿಯೇಟ್ ಮಾಡುವಂಥ ಒಂದು ಸಿಚುವೇಶನ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅಥವಾ ಏನೇ ಇರಲಿ, ನಿಮಗೆ ಒತ್ತಡವನ್ನು ಪಾಸ್ ಮಾಡ್ತಾ ಇರುವಂಥದ್ದು ಏನಿದೆ ಅದನ್ನು ಫಸ್ಟ್ ತೆಗೆದು ಹಾಕಿ. ಓಕೆ, ಅದೊಂದು ರಿಲೇಷನ್ಶಿಪ್ ಆಗಿರ್ಬೋದು, ಅದೊಂದು ಕೆಲಸ ಆಗಿರ್ಬೋದು, ಅಥವಾ ಒಬ್ಬ ಪರ್ಸನ್ ಕೂಡ ಆಗಿರ್ಬೋದು. ಸೊ ಸ್ಪೆಷಲ್ ಮೆಸೇಜಸ್ನ ಕೂಡ ನಾನು ನಿಮಗೆ ಇವಾಗ ಹೇಳ್ತಾ ಇದ್ದೀನಿ. ಏನು ಮೆಸೇಜ್ ಬಂದಿದೆ ಅಂದರೆ ವಿಪ್ಸ್ ಬಂದಿದೆ. ಸೊ ಕ್ಲೆನ್ಸ್ ಮಾಡ್ಕೊಳ್ಳಿ. ನಾನು ಇವಾಗ ಇದೊಂದು ನಿಮಗೆ ರೆಮಿಡಿ ಅಂತೂ ಖಂಡಿತವಾಗ್ಲೂ ಹೇಳಬೇಕು, ಬಿಕಾಸ್ ನನಗಿದು ಸಿಕ್ಕಿದೆ. ನಿಮ್ಮ ಮನೆ ಮತ್ತು ನಿಮ್ಮ ಆಫೀಸ್, ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅದನ್ನೆಲ್ಲ ಸ್ವಲ್ಪ ಸ್ವಚ್ಛವಾಗಿಟ್ಕೊಳ್ಳಿ, ಕ್ಲೆನ್ಸ್ ಮಾಡಿ. ಸೇಜ್ ಅಂತ SAGE ಸೇಜ್ ಅಂತ ಒಂದು ನಿಮಗೆ ಡ್ರೈ ಲೀಫ್ ಬಂಡಲ್ ಅದು ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ಅದನ್ನು ನೀವು ಮನೆನ ಕ್ಲೆನ್ಸ್ ಮಾಡಬೇಕು. ಅದನ್ನ ಇಟ್ಕೊಂಡು ಮನೇನ ಕ್ಲೆನ್ಸ್ ಮಾಡಿ. ನೀವು ಆಫೀಸಲ್ಲಿದ್ದೀರಾ ಅಂದರೆ ಆಫೀಸ್ನ ಕ್ಲೆನ್ಸ್ ಮಾಡಿ. ಫಸ್ಟ್ ಕ್ಲೀನಿಂಗ್ ಇಂಪಾರ್ಟೆಂಟ್ ಇದೆ. ನೀವು ಡಿಕ್ಲಟರ್ ಮಾಡಲೇಬೇಕು. ಏನೋ ಒಂದು ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಲೈಫ್ ಬ್ಲಾಕ್ ಆಗಿದೆ ಅಂತ ಒಂದು ಮೆಸೇಜ್ ಬಂದಿದೆ. ಸೊ ಅದನ್ನು ನೀವು ಮಾಡಬೇಕಾಗತ್ತೆ. ರೀಕನ್ಸಿಡರ್ ಕಾರ್ಡ್ ಬರ್ತಾ ಇದೆ. ಇದು ನಿಮಗೆ ಸ್ಪೆಷಲ್ ಮೆಸೇಜ್ ಏನಿದೆ ಅಂದರೆ ನಿಮ್ಮ ಲೈಫ್ನಲ್ಲಿ ನಾನು ಯಾರನ್ನಾದರೂ ಬಿಟ್ಬಿಡಬೇಕು ಅಥವಾ ಏನೋ ಒಂದು ಸೆಕೆಂಡ್ ಚಾನ್ಸ್ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಿಚುವೇಶನ್ಗೆ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಬರ್ತಾ ಇದೆ. ಈಗ ರೀಸೆಂಟಾಗಿ ನೀವು ಯಾರನ್ನಾರು ಬಿಟ್ಬಿಡಬೇಕು ಅಥವಾ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ರೀಕನ್ಸಿಡರ್ ಮಾಡಿ ಅವ್ರಿಗೊಂದು ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಒಂದು ಮೆಸೇಜ್ ಬಂದಿದೆ. ಸೊ ಯೋಚನೆ ಮಾಡಿ, ನೀವು ಯಾರ ಜೊತೆ ಮಾತು ಬಿಟ್ಟಿದ್ದೀರಾ, ಅವ್ರ ಜೊತೆ ಮಾತಾಡೋದು ಸರಿನಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗೆ ನಿಮಗೆ ಬರ್ತಿರೋದು ರೀಕನ್ಸಿಡರ್ ಕಾರ್ಡ್. ಲಿಲೀಸ್ ಬರ್ತಿರೋದ್ರಿಂದ ಇನ್ನೂ ಒಂದು 3 ವಾರದಲ್ಲಿ 3 ವೀಕ್ಸ್ ಒಳಗಡೆ ನಿಮ್ಮ ಲೈಫ್ನಲ್ಲಿ ಸಾಫ್ಟಾಗಿ ಒಂದು ಬ್ಲೂಮ್ ನೋಡ್ತಾ ಇದ್ದೀನಿ. ಬ್ಲೂಮ್ ಅಂದರೆ ಏನು? ಪಾಸಿಟಿವ್ ಎನರ್ಜಿ. ಸೊ ಈ ನೆಗೆಟಿವಿಂದ ಪಾಸಿಟಿವ್ಗೆ ನೀವು ಕಾಲು ಹಿಡ್ತಾ ಇದ್ದೀರಾ, ಒಳ್ಳೆಯದೇ ಆಗುತ್ತೆ. ಆನ್ ದ ಹೋಲ್ ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಓಕೆ, ಹಿಯರ್ ಯು ಗೋ. ಇದನ್ನು ನಾನು ಅಷ್ಟು ಯೂಸ್ ಮಾಡಲ್ಲ. ಇದನ್ನು ನಾವು ಜಂಬೋ ಟ್ಯಾರೋ ಅಂತ ಹೇಳ್ತೀವಿ. ತುಂಬ ಹ್ಯೂಜ್ ಕಾರ್ಡ್ ಇದು. ಓಕೆ, ಶಫಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ನಾನು ಅಷ್ಟು ಯೂಸ್ ಮಾಡಲ್ಲ. ಬಟ್ ಆದರೆ ನೀವು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಮೇ ಬಿ ಏನೋ ಒಂದಷ್ಟು ಮೆಸೇಜ್ ಇರ್ಬೋದು, ಅದು ನಿಮಗೆ ನಾನು ತಲುಪಿಸಲೇಬೇಕು. ಸೊ ಈ ಒಂದು ಸ್ಪೆಷಲ್ ಜಂಬೋ ಟ್ಯಾರೋನ ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮಗೋಸ್ಕರ ಇವತ್ತು. ಲೆಟ್ಸ್ ಸಿ ಯೂನಿವರ್ಸಿಂದ ಏನು ಮೆಸೇಜಸ್ ನಿಮಗೆ ಇದೆ ಅಂತ. ಓಕೆ, ದೇ ಕ್ವೈಟ್ ಹೆವಿ ಆಲ್ಸೋ. ಸೊ ರೂಟ್ ಪ್ರಾಬ್ಲಮ್ ಏನಿದೆ ಅಂತ ಫಸ್ಟ್ ಚೆಕ್ ಮಾಡೋಣ. ನಿಮ್ಮ ಲೈಫ್ನಲ್ಲಿ ನೀವು ಯಾವ ಒಂದು ಲೆಸನ್ನ ನಿಮ್ಮ ಲೈಫಲ್ಲಿ ಇನ್ನೂ ಕಲ್ತಿಲ್ಲ, ಆಬ್ಸ್ಟಿಕಲ್ ಏನಿದೆ, ನೀವೇನನ್ನು ನಿಮ್ಮ ಲೈಫಿಂದ ರಿಲೀಸ್ ಮಾಡಬೇಕು, ಏನು ಬರುತ್ತೆ ಅಂದರೆ ವಾಟ್ ಈಸ್ ಕಮಿಂಗ್ ಅಪ್. ಓಕೆ, ನಿಮ್ಮ ಲೈಫ್ನಲ್ಲಿ ಮುಂದೆ ಏನು ಬರಲಿದೆ ಹಾಗೂ ಯಾವ ಆ್ಯಕ್ಷನ್ನ ನಿಮ್ಮ ಲೈಫ್ನಲ್ಲಿ ನೀವು ತಗೋಬೇಕು ಮತ್ತು ಯಾವ ಬದಲಾವಣೆ ನಿಮ್ಮ ಲೈಫ್ನಲ್ಲಿ ಬರುತ್ತೆ, ಯೂನಿವರ್ಸ್ ಗೈಡಿಂಗ್ ಏಂಜಲ್ಸಿಂದ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಸೊ ಹಿಯರ್ ಯು ಗೋ. ನಾನು ಎಲ್ಲ ಕಾರ್ಡ್ಸ್ನೂ ತೆಗೆದಿದ್ದೀನಿ ಮತ್ತು ನಿಮಗೆ ಸ್ಪೆಷಲ್ ಕಾರ್ಡ್ಸ್ನೂ ಕೂಡ ತೆಗಿತಾ ಇದ್ದೀನಿ ಫ್ರಮ್ ದ ಯೂನಿವರ್ಸ್. ಇದೆಲ್ಲ ಎಕ್ಸ್ಟ್ರಾ ಬೋನಸ್ ಮೆಸೇಜಸ್ ನಿಮಗೋಸ್ಕರ. ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಶೇರ್ ಮಾಡಿ ಬೇರೆಯವರ ಜೊತೆ.
ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ರಿಲೇಟಿವ್ಸ್ ಜೊತೆ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಬಿಕಾಸ್ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಆ ಆಸೆನ ಆದಷ್ಟು ಬೇಗ ಈಡೇರಿಸ್ಕೊಡಿ ನನಗೋಸ್ಕರ. ಓಕೆ, ಹಿಯರ್ ಯು ಗೋ. ರೂಟ್ ಪ್ರಾಬ್ಲಮ್ ಏನಿದೆ ಅಂತ ಫಸ್ಟ್ ಚೆಕ್ ಮಾಡೋಣ. ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ಸ್ಟ್ರೆಂತ್ ಬರ್ತಾ ಇದೆ, ರಿಲೀಸ್ ಏನು ಮಾಡಬೇಕು, ಓಕೆ ನಿಮ್ಮ ಪಾಸ್ಟ್ನ ರಿಲೀಸ್ ಮಾಡಬೇಕು ಅಂತ ಬರ್ತಾ ಇದೆ. ವಾಟ್ ಈಸ್ ಕಮಿಂಗ್ ಅಪ್, ಓಕೆ ಸನ್ ಬರ್ತಾ ಇದೆ, ವೈಬ್ರೆಂಟ್ ಆಗಿದೆ ಕಾರ್ಡ್ಸ್. ಡೆವಿಲ್ ಕೂಡ ಬಂದಿದೆ ರೀಡಿಂಗ್ನಲ್ಲಿ. ವೆನ್ ಚೇಂಜಸ್ ವಿಲ್ ಹ್ಯಾಪನ್, ಓಕೆ ವೆರಿ ನೈಸ್. ತುಂಬ ಇಂಟ್ರೆಸ್ಟಿಂಗ್ ನಿಮ್ಮ ರೀಡಿಂಗ್ ಇವತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಶೋರಾಗಿ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ನೈಟ್ ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ರೂಟ್ ಪ್ರಾಬ್ಲಮ್ ಏನಂದರೆ, ನೀವು ರೆಸ್ಟ್ ಕೊಡಲ್ಲ, ನಿಮ್ಮ ಬಾಡಿಗೆ ರೆಸ್ಟ್ ಕೊಡಲ್ಲ, ನಿಮ್ಮ ಮೈಂಡಿಗೆ ರೆಸ್ಟ್ ಕೊಡಲ್ಲ, ನಿಮ್ಮ ಇಮೋಷನ್ಸ್ಗೆ ರೆಸ್ಟ್ ಕೊಡೋದಿಲ್ಲ. ಯಾವಾಗಲೂ ಆತುರದಲ್ಲಿರ್ತೀರ. ಹಾಗೂ ತೀರಾ ಓವರ್ ಆ್ಯಕ್ಟಿವ್ ಆಗಿರೋದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಹಾಗೆ ನೀವಿರ್ತೀರ. ಯಾವಾಗಲೂ ಕೆಲಸ ಮಾಡಬೇಕು, ಒಬ್ರಿಗೆ ನೋಡ್ಕೋಬೇಕು, ಅಂದರೆ ನೀವು ತುಂಬ ಬ್ಯುಸಿಯಾಗಿರ್ತೀರ. ಸೊ ಯೋಚನೆ ಮಾಡಬೇಕು, ನೀವು ಕ್ವೆಶ್ಚನ್ ಮಾಡ್ಕೋಬೇಕು, ನೀವು ಯಾಕೆ ಬ್ಯುಸಿಯಾಗಿರ್ತೀರ, ನೀವು ಏನನ್ನು ಅವಾಯ್ಡ್ ಮಾಡ್ತಾಯಿದ್ದೀರಾ ನಿಮ್ಮ ಲೈಫ್ನಲ್ಲಿ, ಯಾವ ಒಂದು ವಿಷಯದಿಂದ ನೀವು ಒಂಥರ ಡಿಜೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಸೆಪರೇಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಫಸ್ಟ್ ಕ್ವೆಶ್ಚನ್ ಮಾಡ್ಕೊಳ್ಳಿ. ಬಿಕಾಸ್ ನಾನೇನು ನೋಡ್ತಾ ಇರೋದು ಅಂದರೆ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಓನ್ ಸೆಲ್ಫ್. ನೀವು ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ಮೈಂಡ್ನ ತುಂಬ ಆಕ್ಯುಪೈಡ್ ಆಗಿ ಇಟ್ಕೊಂಡಿರ್ತೀರ, ವಿಚ್ ಇಸ್ ಆ್ಯಕ್ಚುಲಿ ನಾಟ್ ಟ್ರೂ. ಓಕೆ, ಸೊ ಲೆಸನ್ ನಾಟ್ ಲರ್ನ್. ನೀವು ಯಾವ ಒಂದು ಐ ಆಮ್ ಸೋ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಒಂದು ನಿಮಿಷ, ನಾನು ನಿಮ್ಗೆ ವಿಂಡೋ ಹಾಕ್ತೀನಿ ಬಿಕಾಸ್ ಡಿಸ್ಟರ್ಬೆನ್ಸ್ ಇದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನನಗೂ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅನಿಸ್ತಾ ಇದೆ. ಸೊ ಲೆಟ್ಸ್ ಕಂಟಿನ್ಯೂ. ಲೆಸನ್ಸ್ ನಾಟ್ ಲರ್ನ್ಡ್ನಲ್ಲಿ ಸ್ಟ್ರೆಂತ್ ಬಂದಿದೆ. ಒಂದೇನಂದರೆ, ನಿಮ್ಮ ಲೈಫ್ ಫುಲ್ಫಿಲ್ಡ್ ಆಗಿದೆ ಹಾಗೂ ಕಂಟೆಂಟ್ ಆಗಿದೆ. ನಾನೇನು ಆ ಒಂದು ವಿಷಯದಲ್ಲಿ ನೀವು ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಅಂದರೆ ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ಬ್ಲೆಸ್ಸಿಂಗ್ ಸಿಚುವೇಶನ್ನೇ ಇರುತ್ತೆ ಅಂತ ಹೇಳ್ತೀನಿ. ಆರೋಗ್ಯದ ಸಮಸ್ಯೆ ನಿಮಗೆ ಮೇಜರಾಗಿ ಬರೋದಿಲ್ಲ. ಅಕಸ್ಮಾತ್ ಬರ್ತಾ ಇದೆ ಅಂದರೆ ಅದು ನಿಮ್ಮಿಂದಾನೇ. ಬಿಕಾಸ್ ನಿಮ್ಮ ಮೈಂಡ್, ಬಾಡಿ, ಇಮೋಷನ್ಸ್ಗೆ ನೀವು ರೆಸ್ಟ್ ಕೊಡ್ತಾ ಇಲ್ಲ ಅಂತ ಅರ್ಥ. ಆದರೆ ನಾನೇನು ನೋಡ್ತಿದ್ದೀನಿ ಅಂದರೆ, ನೀವು ಒಂದು ಫ್ಯೂಚರ್ ಬಗ್ಗೆ ಭಯ ಇಟ್ಕೊಂಡಿದ್ದೀರ. ಅದನ್ನು ಫಸ್ಟ್ ನೀವು ರಿಲೀಸ್ ಮಾಡಬೇಕು, ಅದನ್ನು ಫಸ್ಟ್ ತೆಗೆದಾಕಬೇಕು, ಆ ಒಂದು ಯೋಚನೆ ತೆಗೆದಾಕಬೇಕು. ಯಾಕೆಂದರೆ ಲೈಫ್ನಲ್ಲಿ ನಿಮಗೆ ನೀವು ಯಾವ ಒಂದು ವಿಷಯಕ್ಕೆ ಕೈ ಹಾಕಿದ್ರೂ ಒಳ್ಳೆಯದೇ ಆಗುತ್ತೆ. ಆದರೆ ನೀವು ಒಂದೇ ಒಂದು ಯೋಚನೆ, ಅಯ್ಯೋ ನನ್ನ ಕೈಲಿ ಆಗುತ್ತಾ, ಈ ಥರ ಒಂದು ಕೆಟ್ಟದಾಗಿರುವಂಥ ಒಂದು ಮನಸ್ಥಿತಿಗೆ ಬಂದುಬಿಟ್ರೆ ಅದು ಹಾಳಾಗುತ್ತೆ ಅಂತ ಬರ್ತಾಯಿದೆ. ಸೊ ನಾನೇನು ನೋಡ್ತಿದ್ದೀನಿ ಅಂದರೆ, ನಿಮಗೆ ಜನ ಕೂಡ ಒಳ್ಳೆಯವರೇ ಇದ್ದಾರೆ ಸುತ್ತ. ಯಾರೋ ನಿಮಗೆ ಕೆಟ್ಟದ್ದು ಬಯಸೋ ಶತ್ರುಗಳು ಆ ಥರ ನಾನು ನೋಡ್ತಾ ಇಲ್ಲ. ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ನೀವು ಆ ಥರ ಒಂದು ವೈಬ್ರೆಂಟ್ ಎನರ್ಜಿ ಅಂತ ಹೇಳ್ತೀನಿ. ಆದರೆ ಅದು ನೀವು ನಂಬಬೇಕಾಗತ್ತೆ. ಅದನ್ನ ನೀವು ನಂಬಿದ್ರೇ ಮಿರಾಕಲ್ಸ್ ಆ್ಯಂಡ್ ಮ್ಯಾಜಿಕ್ ಆಗೋದಲ್ವಾ. ಸೊ ನೀವು ಎಲ್ಲಿ ಹೋದರೂ ಕೂಡ ಒಂದು ಪಾಸಿಟಿವ್ ಎನರ್ಜಿನ ತರ್ತೀರ. ಯಾವ ಒಂದು ಜಾಗಕ್ಕೆ ಹೋದರೂ ಕೂಡ ಜನ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಆ ಕ್ವಾಲಿಟಿ ನಿಮ್ಮಲ್ಲಿದೆ. ಓಕೆ, ವಾಟ್ ಟು ರಿಲೀಸ್ ಅಂತ ಬರ್ತಿರೋದ್ರಿಂದ ಪಾಸ್ಟ್ನ ನೀವು ರಿಲೀಸ್ ಮಾಡಬೇಕು. ಹಿಂದೆ ನಡೆದಿರುವಂಥ ಘಟನೆ ಏನೇ ಆಗಿರಲಿ, ನಿಮ್ಮ ಲೈಫ್ನಲ್ಲಿ ಏನೇ ಬಂದಿರಲಿ, ಯಾವುದೇ ರೀತಿಯಾದ ಇಶ್ಯೂಸ್ ಕ್ರಿಯೇಟ್ ಆಗಿರಲಿ ನಿಮ್ಮ ಲೈಫ್ನಲ್ಲಿ, ಅವ್ರನ್ನ ಫಸ್ಟ್ ನಾನು ನಿನ್ನ ಕ್ಷಮಿಸಿದ್ದೀನಿ, ನಾನು ನಿನ್ನ ಲೆಟ್ ಗೋ ಮಾಡ್ತಾ ಇದ್ದೀನಿ, ನಾನು ನನ್ನ ಲೈಫ್ನಲ್ಲಿ ಮುಂದುವರಿತಾ ಇದ್ದೀನಿ ಅನ್ನುವಂಥ ಒಂದು ಅಫರ್ಮೇಷನ್ನ ದಯವಿಟ್ಟು ಮನಸ್ಸಲ್ಲಿಟ್ಕೊಂಡು ಆ ಒಂದು ಕೆಟ್ಟದಾದ ಒಂದು ಸ್ಥಿತಿ ಏನಿತ್ತು ಹಿಂದೆ ಅದನ್ನ ರಿಲೀಸ್ ಮಾಡಿ. ಓಕೆ, ವಾಟ್ ಈಸ್ ಕಮ್ಮಿಂಗ್ ಅಪ್ನಲ್ಲಿ 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನಿಮ್ಮ ಲೈಫ್ನಲ್ಲಿ ಇನ್ನು ಒಳ್ಳೆಯ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಏನಾದ್ರು ಇದೆ ಅಂದರೆ ಅದರಲ್ಲಿ ನೀವೊಂದು ಬ್ಯಾಲೆನ್ಸ್ ನೋಡ್ತೀರಾ. ಫೈನಾನ್ಷಿಯಲಿ ಅಂದರೆ ಹಣಕಾಸಿನ ವಿಷಯವಾಗಿ ನೀವು ಸೇವಿಂಗ್ಸ್ನ ಖಂಡಿತವಾಗ್ಲೂ ಮಾಡ್ತೀರಾ. ಹಾಗೂ ಸ್ವಲ್ಪ ಕೊಡಿ ಜನರಿಗೆ, ಏನೂ ಆಗೋಗೋದಿಲ್ಲ. ಏನಾದರೂ ಕೊಡಬೇಕು ಅನಿಸಿದ್ರೆ ಕೊಡಿ.
ತುಂಬ ನೀವು ರೆಸ್ಟ್ಲೆಸ್ ಏನಾಗ್ತೀರಾ ಅಂದರೆ ನೀವು ಅಬಂಡೆಂಟ್ ಆಗಿದ್ದೀರಾ, ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ಆದರೂ ಕೂಡ ಏನಾಗೋಗುತ್ತೋ ಅಂತ ಬಿಗಿಯಾಗಿ ಹಿಡ್ಕೊಳ್ತೀರಾ, ಎಲ್ಲವನ್ನು ಬಿಗಿಯಾಗಿ ಹಿಡ್ಕೊಳ್ತೀರಾ. ಹಣ ಬಂದರೂ ಕೂಡ ಅಯ್ಯೋ ನನಗೆ ಹಣ ಮತ್ತೆ ಬರೋದಿಲ್ವೇನೋ ಅಂತ ಅದನ್ನು ಖರ್ಚು ಮಾಡೋಕ್ಕೂ ಯೋಚನೆ ಮಾಡ್ತೀರಾ. ಆ ಒಂದು ಯೋಚನೆಯಿಂದ ಫಸ್ಟ್ ಆಚೆ ಬನ್ನಿ. ನೀವು ಎಷ್ಟು ಫ್ಲೋಯಿಂಗ್ ಎನರ್ಜಿನಲ್ಲಿರ್ತೀರಾ, ಎಷ್ಟು ಹೌದು ನನಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ ಅಂತ ನೀವು ಜನರಿಗೂ ಮಾಡ್ತೀರಾ. ಆ ಥರ ಒಂದು ಚೇಂಜಸ್ನ ನಿಮ್ಮ ಲೈಫಲ್ಲಿ ತಂದಾಗ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಏಕೆಂದರೆ ನಿಮ್ಮ ಲೈಫ್ನಲ್ಲಿ ಹಣದ ಅಭಾವ ಏನಾದರೂ ಇದೆ ಅಂದರೆ, ಆ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ಸ್ನ ನೀವು ಅಥವಾ ಒಂದು ಸಾಲವನ್ನು ಮಾಡ್ಕೊಳ್ತಿದ್ದೀರಾ ಅಂದರೆ, ನಿಮಗೆ ನಿಮ್ಮ ಬಗ್ಗೆನೇ ಈಗ ಸಾಲ ತೊಗೊಳ್ತೀರಾ, ಅದನ್ನ ನಾನು ತೀರಿಸ್ತೀನೋ ಇಲ್ವೋ ಅನ್ನೋವಂಥ ಒಂದು ಭಯ ಇದೆ. ಅದನ್ನು ಫಸ್ಟ್ ತೆಗೆದು ಹಾಕ್ಬೇಕು. ನೀವೇನು ಆ್ಯಕ್ಷನ್ ತೊಗೋಬೇಕು ಅಂತ ಇದೆ ಅಂದರೆ, ಸನ್ ಬರ್ತಿರೋದ್ರಿಂದ ಇವತ್ತಿಂದ 6 ಮಂತ್ಸ್ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಸೊ ನೀವೇನು ಮಾಡಬೇಕು ಅಂತ ಇದ್ದೀರಾ ಮಾಡಬಹುದು. ನಾನೇನು ಅದರಲ್ಲಿ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ. ಆ್ಯಕ್ಷನ್ ಅಂತೂ ನೀವು ಆ್ಯಕ್ಟಿವ್ ಪರ್ಸನ್ನೇ. ನಾನು ನಿಮ್ಮನ್ನ ಲೇಝಿ ಅಂತ ಹೇಳೋದೇ ಇಲ್ಲ. ಬಿಕಾಸ್ ಯೆಲ್ಲೋ ಕಲರ್ ತುಂಬ ಇದೆ ಇಲ್ಲಿ ಎಲ್ಲ. ಸೊ ಯೆಲ್ಲೋ ಈಸ್ ಈಕ್ವಲ್ ಟು ವೈಬ್ರೆನ್ಸಿ, ಯೆಲ್ಲೋ ಈಸ್ ಈಕ್ವಲ್ ಟು ಪಾಸಿಟಿವ್ ಎನರ್ಜಿ. ಅದು ನಿಮ್ಮಲ್ಲಿದೆ. ಸೊ ಆ ಒಂದು ಎನರ್ಜಿಯಿಂದನೇ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿದೆ. ಆದರೆ ನೀವೇನಾದರೂ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದು ನಿಮಗೆ ನೀವೇ ಕಾರಣ ಅಂತ ನಾನು ಹೇಳ್ತೀನಿ. ಅದು ನ್ಯಾಚುರಲ್ ಆಗಿ ಏನೂ ಆಗಿಲ್ಲ. ವೆನ್ ಚೇಂಜಸ್ ವಿಲ್ ಹ್ಯಾಪನ್, ಯಾವಾಗ ಬದಲಾವಣೆ ಬರುತ್ತೆ ಅಂದರೆ, ಡೆವಿಲ್ ಕಾರ್ಡ್ ಬರ್ತಿರೋದ್ರಿಂದ ಒಂದು ಕೆಟ್ಟ ಅಭ್ಯಾಸ ಏನಾದರೂ ಇದೆ ಅಂದರೆ ಅದನ್ನು ಫಸ್ಟ್ ನೀವು ತೆಗೆದು ಹಾಕಬೇಕು. ಅದು ಯಾವುದೇ ರೀತಿಯಾದ ಕೆಟ್ಟ ಅಭ್ಯಾಸ ಇರ್ಬೋದು, ಅದನ್ನು ರಿಲೀಸ್ ಮಾಡಿ. ಮೇ ಬಿ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ನೀವೇನಾದರೂ ಓವರ್ ಈಟಿಂಗ್ ಮಾಡ್ತಾಯಿದ್ದೀರಾ, ಅಥವಾ ತುಂಬ ಟಿ ವಿ ನೋಡೋದು, ತುಂಬ ಸ್ಕ್ರಾಲಿಂಗ್ ಮಾಡೋದು ಫೋನ್ನ, ಈ ಥರ ಏನಾದರೂ ಅಭ್ಯಾಸ ಏನೇ ಇರಲಿ, ಜಸ್ಟ್ ಅದನ್ನು ಫಸ್ಟ್ ನೀವು ಗೆಟ್ ರಿಡ್ ಮಾಡಬೇಕು. ಅದನ್ನ ಫಸ್ಟ್ ಕಟ್ ಆಫ್ ಮಾಡಬೇಕು. ಆವಾಗ ಒಳ್ಳೇದಾಗುತ್ತೆ ಅಂತ ಬರ್ತಾಯಿದೆ. ಬಿಕಾಸ್ ಡೆವಿಲ್ ಇಸ್ ಆಲ್ ಅಬೌಟ್ ಬ್ಯಾಡ್ ಹ್ಯಾಬಿಟ್ಸ್ ಆಲ್ಸೋ. ಡೆವಿಲ್ ಕಾರ್ಡ್ ಬಂದಾಗ ನಾವು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಫಸ್ಟ್ ನೀವು ನೋಡ್ಕೋಬೇಕು. ಯಾಕಂದರೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ. ಮೇ ಬಿ ತುಂಬ ಸಿಗರೇಟ್ ಸೇರ್ತಿರ್ಬೋದು, ತುಂಬ ಕುಡಿತಾ ಇರ್ಬೋದು. ಮನಸ್ಸಿಂದ ನನಗಿದು ಬೇಡ ಅಂತ ತೆಗೆದುಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಓಕೆ, ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಏನು ಬರ್ತಾ ಇದೆ ಅಂದರೆ, ನ್ಯೂ ಆಪರ್ಚುನಿಟೀಸ್ ನೋಡ್ತಾ ಇದ್ದೀನಿ. ಕೆಲವರಿಗೆ ನಾನು ಬೇರೆ ಕಂಟ್ರಿಗೆ ಹೋಗೋದು ನೋಡ್ತಾ ಇದ್ದೀನಿ. ಕೆಲಸದ ವಿಷಯವಾಗಿ ಬೇರೆ ಕಂಟ್ರಿಗೆ ಹೋಗೋದು, ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡೋದು, ಬೇರೆ ಸಿಟಿಗೆ ಹೋಗಿ ಬಿಸ್ನೆಸ್ ಮಾಡುವಂಥದ್ದು. ಸೊ ಬಿಸ್ನೆಸ್ ಆಪರ್ಚುನಿಟೀಸ್ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ, ವಿಚ್ ಇಸ್ ಅಮೇಝಿಂಗ್. ಆಲ್ ದ ವೆರಿ ಬೆಸ್ಟ್. ಮತ್ತು 10 ಆಫ್ ಕಪ್ಸ್ ಬರ್ತಿರೋದ್ರಿಂದ 6 ತಿಂಗಳ ಒಳಗಡೆ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಾದರೂ ಮೇಜರಾಗಿ ನೀವು ಅನುಭವಿಸ್ತಿದ್ದೀರಾ ಅಂದರೆ ಅದು ಕೂಡ ಪರಿಹಾರ ಆಗಬೇಕು ಅಂತ ಬರ್ತಾ ಇದೆ. ಇದು ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ರೀಡಿಂಗ್. ಆ್ಯಕ್ಚುಲಿ ಫ್ಯೂಚರ್ ಕಾರ್ಡ್ಸ್ ಅಮೇಝಿಂಗ್ ಆಗಿ ಬಂದಿದೆ. ಸೊ ಸ್ಪೆಷಲ್ ಮೆಸೇಜಸ್ ಏನು ಬರ್ತಾ ಇದೆ ಅಂದರೆ, ಇದು ಡೆವಿಲ್ ಮತ್ತು ಕ್ರಾಸ್ ಕಾರ್ಡ್ ನಾನು ಕೋರಿಲೇಟ್ ಮಾಡ್ತೀನಿ. ಸೊ ಕೆಟ್ಟ ಅಭ್ಯಾಸ ಖಂಡಿತವಾಗ್ಲೂ ಪ್ರೆಸೆಂಟ್ನಲ್ಲಿ ನಿಮ್ಮನ್ನು ತಿಂತಾ ಇದೆ, ಒಳಗೇನೆ ಕೊಲ್ತಾ ಇದೆ. ಅದನ್ನು ಗೆಟ್ ರಿಡ್ ಮಾಡಬೇಕು ಈ ಕೂಡಲೇ. ಓಕೆ, ಜಸ್ಟ್ ಥಿಂಕ್ ಆಫ್ ಇಟ್, ಅದೇನು ಅಂತ. ಗೋ ದ ಟೈಮ್ ಇಸ್ ರೈಟ್ ಅಂತ ಬರ್ತಾ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಟೈಮ್ ಇವಾಗ ನಿಮಗೆ ತುಂಬ ಚೆನ್ನಾಗಿದೆ. ಸನ್ ಬಂದಿರೋದ್ರಿಂದ ಇವತ್ತಿಂದ 6 ತಿಂಗಳು ಒಳಗಡೆ ನೀವು ಏನು ಮಾಡಿದ್ರೂ ಕೂಡ ಅದ್ಭುತವಾದ ರಿಸಲ್ಟ್ನ ನೀವು ನೋಡ್ತೀರಾ. ಮನಸ್ಸಿಟ್ಟು ಮಾಡಿ, ಶ್ರದ್ಧೆಯಿಂದ ಮಾಡಿ, ಸ್ಟಾರ್ ಆಗ್ತೀರಾ ಅಂತ ಬರ್ತಾ ಇದೆ. ವಾವ್, ನೀವೊಬ್ಬ ಸ್ಟಾರ್ ಆಗ್ತೀರಾ. ಸ್ಟಾರ್ ಅಂದರೆ ಏನು, ಹೀರೋಯಿನ್ ಅಂತ ಅಲ್ಲ. ನಿಮ್ಮ ಕ್ಷೇತ್ರದಲ್ಲೇ ನೀವು ದೊಡ್ಡ ಸ್ಟಾರ್ ಆಗ್ಬೋದು. ನೀವು ಮನಸ್ಸು ಮಾಡಬೇಕು ಅಷ್ಟೇ. ನೀವು ಯಾವ ಕ್ಷೇತ್ರದಲ್ಲಿದ್ದೀರಾ ಆ ಕ್ಷೇತ್ರದಲ್ಲಿ ನೀವು ದೊಡ್ಡ ಸ್ಟಾರ್ ಆಗ್ತೀರಾ ಅಂತ ಬರ್ತಾ ಇದೆ. ಸೊ ಹಾಕಿ, ಎಫರ್ಟ್ಸ್ ಹಾಕಿ, ನೀವು ನೋಡ್ತೀರಾ ಚೇಂಜಸ್ನ. ತುಂಬ ಚೆನ್ನಾಗಿದೆ. ನಿಮ್ಮ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ನ ಫಸ್ಟ್ ನೀವು ಗೆಟ್ ರಿಡ್ ಮಾಡಿ. ಅದು ಏನೇ ಆಗಿರ್ಬೋದು, ಈಗ ಕೂಡಲೇ ನೀವು ತೆಗೆದು ಹಾಕಬೇಕು. ಇಲ್ಲಾಂದರೆ ನಿಮ್ಮ ರೀಡಿಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಇಂಪ್ರೆಸಿವ್ ಆಗಿದೆ ನಿಮ್ಮ ರೀಡಿಂಗ್. ಆಲ್ ದ ವೆರಿ ಬೆಸ್ಟ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಏನು ಅಂತ ನೋಡೋಣ. ನಿಮ್ಮ ಲೈಫ್ನಲ್ಲಿ ಏನು ಬ್ಲಾಕ್ ಇದೆ, ಹಾಗೂ ಏನು ರೂಟ್ ಕಾಸಸ್ ಏನಾದ್ರು ಇದೆಯಾ, ನಿಮ್ಮ ಲೈಫ್ನಲ್ಲಿ ಏರುಪೇರು ಆಗ್ತಾಯಿದೆ ಅಂದರೆ ಯಾಕೆ, ಏನು, ಯಾವ ಒಂದು ಲೆಸನ್ನ ನೀವು ಕಲಿಬೇಕು, ಏನನ್ನು ರಿಲೀಸ್ ಮಾಡಬೇಕು, ವಾಟ್ ಈಸ್ ಕಮಿಂಗ್ ಅಪ್, ಏನು ಬರಲಿದೆ, ಹಾಗೂ ಯಾವ ರೀತಿಯಾದ ಆ್ಯಕ್ಷನ್ ತಗೋಬೇಕು, ಇನ್ನು ಮುಂದೆ ಏನು ಆಗುತ್ತೆ, ಹಾಗೂ ಯೂನಿವರ್ಸಿಂದ ಮೆಸೇಜ್ ಏನಿದೆ ನಿಮಗೆ ಸ್ಪೆಷಲ್ ಮೆಸೇಜ್ ಅಂತ ಹೇಳ್ತೀನಿ.
ಹಾಗೂ ನಾನು ಈ ಒಂದು ಕಾರ್ಡ್ಸ್ ಸ್ಪೆಷಲ್ ಬೋನಸ್ ಕಾರ್ಡ್ಸ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಏನು ನಿಮಗೆ ಮೆಸೇಜ್ ಇದೆ ಅಂತ ನಾನು ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಲೆಟ್ ಸ್ಟಾರ್ಟ್. 9 ಆಫ್ ಕಪ್ಸ್ ಬರ್ತಾ ಇದೆ. ಅದಾದ ನಂತರ ವಾವ್, ಲುಕ್ ಎಟ್ ದಿಸ್, ವಾವ್, ಏಸ್ ಆಫ್ ಕಪ್ಸ್ ಬಂದಿದೆ. ಆ್ಯಂಡ್ ಲುಕ್ ಎಟ್ ದ ಪಿಕ್ಚರ್, ಸಚ್ ಲವ್ಲಿ ಎನರ್ಜಿ, ತುಂಬ ಚೆನ್ನಾಗಿ ಬಂದಿದೆ. ಕಪ್ ಆಫ್ ಎಮೋಷನ್ಸ್ ಬಂದಾಗಲೇ ನನಗೆ ಒಂಥರ ಹ್ಯಾಪಿನೆಸ್ ಬರುತ್ತೆ. ಸೊ ವಾವ್, ನಿಮಗೆ ಸ್ಟಾರ್ ಬಂದು ವಾವ್. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಪಾಸಿಟಿವ್ ಎನರ್ಜಿನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಐ ಆಮ್ ಫೀಲಿಂಗ್ ಸೋ ಗುಡ್. ಲುಕ್ ಎಟ್ ದ ವಿಂಗ್ಸ್, ಏಂಜಲ್ ವಿಂಗ್ಸ್ ಬಂದಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಮ ರೀಡಿಂಗ್. 5 ಆಫ್ ಸ್ಪೋರ್ಟ್ಸ್ ಬಂದಿದೆ. ಮೂನ್ ಕೂಡ ಬಂದಿದೆ. ಸ್ಟಾರ್, ಮೂನ್, 2 ಆಫ್ ಪೆಂಟಿಕಲ್ಸ್. ಮೆಸೇಜಸ್ ಏನು ಬಂದಿದೆ ನೋಡೋಣ ನಿಮಗೆ. ಆ್ಯಂಕರ್ ಬಂದಿದೆ, ಚಾಯ್ಸಸ್ ಬಂದಿದೆ, ಬೋಕೆ ಬರ್ತಾ ಇದೆ. ನಾನು ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ನಿಮಗೆ ರೂಟ್ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂದರೆ 9 ಆಫ್ ಕಪ್ಸ್ ಬರ್ತಾ ಇದೆ. ಒಂದು ಪ್ರಾಬ್ಲಮ್ ನೀವು ಸೀರಿಯಸ್ಸಾಗಿ ಏನು ತೊಗೋಬೇಕು ಅಂದರೆ ಸೆಲ್ಫ್ ಒಬ್ಸೆಷನ್ ಇದೆ ನಿಮ್ಮಲ್ಲಿ. ಸೆಲ್ಫ್ ಒಬ್ಸೆಷನ್ ಅಂದರೆ ನಿಮ್ಮ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತೀರಾ. ಹಾಗೂ ಈ ಒಂದು ಸ್ಥಿತಿಲಿದ್ದಾಗ, ನನ್ನ ಬಗ್ಗೆನೇ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ ಅನ್ನುವಂಥ ಒಂದು ಸ್ಥಿತಿಲಿದ್ದಾಗ ನೀವು ಕನೆಕ್ಷನ್ಸ್ನ ಲೂಸ್ ಮಾಡ್ತೀರಾ. ಅಂದರೆ ಫ್ರೆಂಡ್ಶಿಪ್ ಹಾಳಾಗುತ್ತೆ, ರಿಲೇಷನ್ಶಿಪ್ ಹಾಳಾಗುತ್ತೆ, ನಿಮ್ಮ ಲವ್ ರಿಲೇಷನ್ಶಿಪ್, ನಿಮ್ಮ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಏನಾದರೂ ನಿಮ್ಮ ಲೈಫಲ್ಲಿ ಇದೆ ಅಂದರೆ ಬಿಕಾಸ್ ಆಫ್ ದ ಸೆಲ್ಫ್ ಒಬ್ಸೆಷನ್. ಅಂದರೆ ತನ್ನ ಬಗ್ಗೆನೇ ತಾನು 24/7 ಯೋಚನೆ ಮಾಡ್ತಿರೋವಂಥದ್ದು. ನನಗೇನು ಸಿಗುತ್ತೆ, ನನಗೇನು ಒಳ್ಳೆಯದಾಗುತ್ತೆ, ನಾನು ನಾನು ಅನ್ನುವಂಥ ಅಹಂಭಾವನೆ ಇರ್ಬೋದು, ಈಗೋ ಇರ್ಬೋದು, ಜಾಸ್ತಿ ಇದೆ ನಿಮ್ಮಲ್ಲಿ. ಸೊ ನಿಮಗೆ ಬೇಜಾರು ಆಗಬಹುದು. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ತಪ್ಪಿಲ್ಲ ನಮ್ಮ ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು, ಬಟ್ ಅದು ಒಂದು ಬ್ಯಾಲೆನ್ಸ್ನ ನಾವು ತರಬೇಕಾಗತ್ತೆ. ಒಂದೊಂದು ಸಲ ಅದು ಮಿತಿ ಮೀರಿ ಹೋಗಿಬಿಡತ್ತೆ, ವಿಚ್ ಇಸ್ ನಾಟ್ ಗುಡ್. ಸೊ ಇದನ್ನು ನೀವು ಈ ಒಂದು ರೂಟ್ ಪ್ರಾಬ್ಲಮ್ನ ತೆಗೆದು ಹಾಕಬೇಕು ಅಂತ ಇದ್ದೀರಾ ಅಂದರೆ ಸ್ವಲ್ಪ ಸೇವೆ ಮಾಡುವಂಥದ್ದು, ಜನರಿಗೆ ಒಳ್ಳೇದು ಮಾಡುವಂಥದ್ದು, ಅದನ್ನು ನಿಮ್ಮ ಮನೆಯಿಂದನೇ ಶುರು ಮಾಡಬೇಕಾಗುತ್ತೆ. ನಿಮ್ಮ ಮನೆಯವ್ರನ್ನ ಖುಷಿ ಪಡಿಸ್ಬೇಕಾಗತ್ತೆ. ನಿಮ್ಮ ಮನೆಯವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನ ಮಾಡಿ, ಸೆಲ್ಫ್ಲೆಸ್ ಆಗಿ ಮಾಡಿ. ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಸೊ ಇದನ್ನು ನೀವು ಬ್ರೇಕ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅವರಿಗೆ ನೀವು ಹೆಲ್ಪ್ ಮಾಡೋದು. ಆವಾಗ ಏನಾಗುತ್ತೆ ಅಂದರೆ ಯು ಆರ್ ಶಿಫ್ಟಿಂಗ್ ಯುವರ್ ಎನರ್ಜಿ ಟು ಅದರ್ಸ್ ಆಲ್ಸೋ. ದಟ್ಸ್ ಹೌ ಯು ಬ್ರಿಂಗ್ ಬ್ಯಾಲೆನ್ಸ್. ಆಯಿತಾ? ಲೆಸನ್ಸ್ ನಾಟ್ ಲರ್ನ್ಡ್, ಆಬ್ಸ್ಟಿಕಲ್ಸ್ ಏನು ಬರ್ತಾ ಇದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಜನ ನಿಮಗೆ ನಿಮ್ಮ ಹತ್ರ ಬರ್ತಾರೆ. ಜನ ಆ್ಯಕ್ಚುಲಿ ನೀವು ತುಂಬ ಅಟ್ರ್ಯಾಕ್ಟಿವ್ ಇದ್ದೀರಾ, ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್, ನಿಮ್ಮಲ್ಲಿ ಬ್ಯೂಟಿಫುಲ್ ಫೀಚರ್ಸ್ ಇದೆ. ಫೀಚರ್ಸ್ ಅಂದರೆ ಮುಖ ಲಕ್ಷಣವಾಗಿದೆ, ಸ್ಟ್ರಾಂಗ್ ಆಗಿದೆ. ಐಸ್ ಅಂದರೆ ನಿಮ್ಮ ಮುಖ ನೋಡಿದ ತಕ್ಷಣ ಜನಕ್ಕೆ ಏನೋ ಒಂದು ಅಟ್ರಾಕ್ಷನ್ ಫೀಲ್ ಆಗುತ್ತೆ, ಅದೆಲ್ಲ ನಿಮ್ಮಲ್ಲಿದೆ. ಸೊ ಜನರಿಗೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸಬೇಕು. ನಿಮ್ಮ ಬಳಿ ಬ್ಯೂಟಿ ಇದೆ. ಲೆಟ್ ಮೀ ಟೆಲ್ ಯು, ನೀವೊಂದು ಸ್ಟಾರ್ ಅಂತಲೂ ಹೇಳ್ತೀನಿ ನಾನು. ನೀವು ಫೇಮಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀವು ಈಗ ಫೇಮಸ್ ಆಗಿರಲೇಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ಆ ಥರದ್ದು ಒಂದು ಸ್ಟ್ರಾಂಗ್ ವೈಬ್ರೇಷ್ನಲ್ ಎನರ್ಜಿನಲ್ಲಿದ್ದೀರಾ, ವಿಚ್ ಇಸ್ ಅಮೇಝಿಂಗ್. ನೀವು ಏನೇ ಆಗಿರ್ಬೋದು, ನಾನೇನು ನೋಡ್ತಿದ್ದೀನಿ ಅಂದರೆ ನೀವು ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಕೂಡ ಆಗಿರಬಹುದು. ಓಕೆ, ಸೊ ಇದನ್ನು ನೋಡ್ಕೊಂಡು ನಿಮ್ಮ ಹತ್ರ ಜನ ಬರ್ತಾರೆ. ಆದರೆ ನೀವು ನಿಮ್ಮ ನಡವಳಿಕೆ ಇದೆ ನೋಡಿ, ಸೆಲ್ಫ್ ಒಬ್ಸೆಷನ್ ಇದೆಯಲ್ಲ, ಅದನ್ನು ಅವ್ರು ಫೀಲ್ ಮಾಡ್ಕೊಂಡು ದೂರ ಆಗ್ತಾ ಇದ್ದಾರೆ. ಓಕೆ, ವಾಟ್ ಟು ರಿಲೀಸ್ ಅಗೇನ್, ಮಲಿಕಾ ಆಫ್ ಸ್ಟಾಫ್ಸ್ ಅಂತ ಬರ್ತಾ ಇದೆ. ಇದು ಕ್ವೀನ್ ಆಫ್ ವಾಂಡ್ಸ್ ಅಂತ ನಾವು ಹೇಳ್ತೀವಿ. ಅಗೇನ್ ಈಕೆ ತನ್ನ ಒಂದು ಪವರ್ನಲ್ಲಿ ಕೂತಿದ್ದಾಳಷ್ಟೆ. ಸೊ ನೀವು ರಿಲೀಸ್ ಏನು ಮಾಡಬೇಕು ಅಂದರೆ ಜನ ನನ್ನ ಹತ್ರ ಬರಲಿ, ಜನ ನನ್ನ ಹತ್ರ ಮಾತಾಡಲಿ. ಅಟೆನ್ಷನ್ ಸೀಕರ್ ಕೂಡ ಆಗಿದ್ದೀರಾ ನೀವು. ಜನ ನನ್ನನ್ನು ನೋಡಲಿ ಅಂತ ನಾನು ಮಾಡ್ತೀನಿ. ಸೊ ಈ ಕ್ವಾಲಿಟೀಸ್ ಇದೆ ನಿಮ್ಮಲ್ಲಿ, ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇಜಾರು ಆಗ್ಬೋದು, ನಾನೇನು ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಈ ಒಂದು ಆ್ಯಟಿಟ್ಯೂಡ್, ಈಗ ಯಾಕಪ್ಪ ಹಿಂಗಾಗಿದೆ ನನ್ನ ಲೈಫ್ ಅಂತ ಕ್ವೆಶ್ಚನ್ ಮಾಡಿಕೊಂಡಾಗ, ಈ ಒಂದು ಕೆಲವು ಚೇಂಜಸ್ನ ನೀವು ತಂದಾಗ ನೀವು ಇನ್ನೂ ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಲೈಫ್ನ ನೋಡ್ತೀರಾ. ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ವಾಟ್ ಈಸ್ ಕಮಿಂಗ್ ಅಪ್, ಸ್ಟಾರ್ ಬರ್ತಾ ಇದೆ. ಸೊ ನೀವು ಹೋಗ್ತಾ ಇರೋ ದಾರಿ ಚೆನ್ನಾಗಿದೆ,
ನೀವು ಸ್ಟಾರ್ ಹತ್ರನೇ ಹೋಗ್ತಾ ಇದೆ ಅಂದರೆ ನಿಮ್ಮ ಲೈಫ್ ಗೋಲ್ ಏನಿದೆ ನಿಮಗೆ ಗೊತ್ತಿದೆ, ನೀವು ಏನು ಮಾಡ್ತಾ ಇದ್ದೀರಾ, ನಿಮಗೆ ಕ್ಲಾರಿಟಿ ಇದೆ, ನೀವು ತುಂಬ ಸ್ಮಾರ್ಟ್ ಇದ್ದೀರಾ, ಇಂಟೆಲಿಜೆಂಟ್ ಇದ್ದೀರಾ, ಫೇಮಸ್ ಇದ್ದೀರಾ. ನಾನು ಹೇಳಿದ್ನಲ್ಲ, ಜನ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗುವಷ್ಟು ಸ್ಟ್ರೆಂತ್ ಇದೆ ನಿಮಗೆ. ಜನ ನಿಮ್ಮ ಲೈಫ್ನ ನೋಡಿ ಕೂಡ ಒಂದಷ್ಟು ಜನ ಜೆಲೆಸ್ ಫೀಲ್ ಆಗ್ತಾರೆ. ಸೊ ನೀವು ಏನು ಮಾಡ್ತಾ ಇದ್ದೀರಾ ಚೆನ್ನಾಗಿದೆ. ವಾಟ್ ಈಸ್ ಕಮಿಂಗ್ ಅಪ್, ನಿಮ್ಮ ಲೈಫ್ ಗೋಲ್ನ ನೀವು ಈಸಿಯಾಗಿ ರೀಚ್ ಆಗ್ತೀರಾ. ನೀವು ಇನ್ನೂ ಅದ್ಭುತವಾದ ರಿಸಲ್ಟ್ನ ನೋಡ್ತೀರಾ. ನೀವು ಇನ್ನೂ ಹೆಸರು ಮಾಡ್ತೀರಾ, ಇನ್ನೂ ವೈರಲ್ ಆಗ್ತೀರಾ. ಅಂದರೆ ಜನ ನಿಮ್ಮನ್ನು ಗುರುತಿಸ್ತಾರೆ. ಇದೆಲ್ಲ ಒಳ್ಳೇದಾಗುತ್ತೆ. ಇನ್ನು ತುಂಬ ಒಳ್ಳೆ ಚೇಂಜಸ್ ಬರುತ್ತೆ ನಿಮ್ಗೆ ಇನ್ನು 1 ವರ್ಷದ ಒಳಗಡೆನೆ. ವಾಟ್ ಆ್ಯಕ್ಷನ್ ಟು ಟೇಕ್ ಅಂದರೆ ನಿಮಗೆ ಸನ್ ಬರ್ತಾ ಇದೆ. ಅಂದರೆ ಇವಾಗ ನೀವೇನು ಮಾಡಬೇಕು, ಟೆಂಪರೆನ್ಸ್, ಸ್ವಲ್ಪ ತಾಳ್ಮೆಯನ್ನು ಕಲಿಬೇಕಾಗತ್ತೆ. ಹಾಗೂ ಜನರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇವಾಗ ಹೌದು, ಒಂದು ಲೆವೆಲಿಗೆ ನಾವು ಬಂದಾಗ ಅಥವಾ ನಾವು ಒಂದು ಫೇಮಸ್ ಅಥವಾ ಒಂದು ಪವರ್ನ ಪಡೆದಾಗ ಏನಾಗುತ್ತೆ ಅಂದರೆ ಜನರ ಜೊತೆ ಸಂಪರ್ಕ ಕಮ್ಮಿ ಆಗುತ್ತೆ. ಸೊ ಸಂಪರ್ಕನ ಇಟ್ಕೊಳ್ಳಿ. ಸ್ವಲ್ಪ ಏನು ಹೇಳ್ತಾರೆ, ಜನರ ಜೊತೆ ಬೆರೆಯೋದಾಗಿರ್ಬೋದು, ಜನರ ಲೈಫ್ ಬಗ್ಗೆ ಕ್ಯೂರಿಯಸ್ ಆಗುವಂಥದ್ದು. ಅವ್ರು ಏನಾದ್ರು ಹೇಳ್ತಾರೆ ಅಂದರೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು ಬಿಟ್ಟು ಅವ್ರ ಬಗ್ಗೆ ನೀವು ತಿಳ್ಕೊಳ್ಳೋದನ್ನ ಫಸ್ಟ್ ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ವೆನ್ ಚೇಂಜಸ್ ವಿಲ್ ಹ್ಯಾಪನ್ ಅಂದರೆ 5 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಸೊ ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮ ಸೋಷಲ್ ಲೈಫ್ ಅಂದರೆ ನಿಮ್ಮ ಕನೆಕ್ಷನ್ಸ್, ನಿಮ್ಮ ಕನೆಕ್ಷನ್ ವಿತ್ ಫ್ಯಾಮ್ಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಏನೇ ಅದನ್ನು ನೀವು ಸರಿ ಮಾಡಿಕೊಂಡಾಗ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಅಟ್ರಾಕ್ಟಿವ್ ಆಗುತ್ತೆ, ಮ್ಯಾಗ್ನೆಟಿಕ್ ಆಗುತ್ತೆ ಅಂತ ಬರ್ತಾ ಇದೆ. ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಏನು ಬರ್ತಾ ಇದೆ, ಮೂನ್ ಬರ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಕೂಡ ಚೆನ್ನಾಗಿದೆ. ದೈವದ ಪ್ರೊಟೆಕ್ಷನ್ ನಿಮ್ಮಲ್ಲಿದೆ. ಅಮೇಝಿಂಗ್. ನೀವು ಬಾರ್ನ್ ಸ್ಟಾರ್ ಅಂತ ಹೇಳ್ತೀನಿ. ನಾನು ಅದನ್ನು ಒಪ್ಕೊಳ್ತೀನಿ. ಹೌದು, ನೀವು ತುಂಬ ಸ್ಮಾರ್ಟ್ ಇದ್ದೀರಾ, ನೀವು ತುಂಬಾ ಲೈಫ್ನಲ್ಲಿ ಸಾಧಿಸುವಂಥ ಒಂದು ಸ್ಕಿಲ್ ಎಲ್ಲ ಇಟ್ಕೊಂಡಿದ್ದೀರಾ. ಆದರೆ ಅದೊಂದು ಈಗೋ, ಅದನ್ನು ನೀವು ಬರ್ನ್ ಮಾಡಿಬಿಡಿ, ಸುಟ್ಟುಬಿಡಿ. ಆವಾಗ ನೀವು ಇನ್ನೂ ಅದ್ಭುತವಾದ ಎನರ್ಜಿಗೆ ಬರ್ತೀರ. ಈಗ ಎಕ್ಸಾಂಪಲ್ ಕೊಡ್ತೀನಿ. ಈಗೋನ ತೆಗೆದಿರುವಂಥ ಜನರು ಯಾರಿದ್ದಾರೆ ನಮ್ಮ ಲೈಫ್ನಲ್ಲಿ, ನಾವು ನೋಡಿರುವಂಥ ಪ್ರಕಾರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ. ಅವರು ಅದು ಎಷ್ಟು ಸಿಂಪಲ್. ನಾವು ಸಾಧನೆ ಮಾಡಿ ಸಿಂಪಲ್ ಆಗಿರೋದಿದೆಯಲ್ಲ, ಹಾಗೂ ಗ್ರೌಂಡೆಡ್ ಆಗಿರೋದು, ಜನರಿಗೆ ಸ್ಪಂದಿಸುವುದು, ಆ ಕ್ವಾಲಿಟಿನೆಲ್ಲ ನೀವು ಅಂಥ ದೊಡ್ಡ ದೊಡ್ಡ ವ್ಯಕ್ತಿಯಿಂದ ನೋಡಿದಾಗ ಗೊತ್ತಾಗುತ್ತೆ ಹೇಗೆಲ್ಲ ಇರ್ತಾರೆ ಅಂತ. ಸೊ ಅವರೊಂದು ಎಕ್ಸಾಂಪಲ್ ಆಗ್ತಾರೆ. ಯಾಕಂದರೆ ನೀವು ಆ ಥರದ್ದು ಒಂದು ದಾರಿನಲ್ಲೇ ಇದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಆ ಕ್ವಾಲಿಟೀಸ್ನು ದಯವಿಟ್ಟು ಬೆಳೆಸ್ಕೊಳ್ಳಿ. ಓಕೆ. ಸೊ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ಲೈಫ್ ಪ್ರೆಸೆಂಟ್ನಲ್ಲಿ ಇಂಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸ್ನ ತರಬೇಕು ಅಂದರೆ ಪಾಸಿಟಿವ್ ಆಗಿರಬೇಕು, ಹಾಗೂ ಪಾಸಿಟಿವ್ ಆಗಿ ಜನರ ಜೊತೆನೂ ಬೆರಿಬೇಕು. ಓಕೆ. ನಿಮ್ಮ ಲೈಫ್ ಆ್ಯಂಕರ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ನೀವು ಅತಿ ಅದ್ಭುತವಾಗಿ ಮಾಡ್ತೀರಾ. ಹಾಗೆ ರಿಸಲ್ಟ್ ಕೂಡ ದುಪ್ಪಟ್ಟು ಬರುತ್ತೆ. ಓಕೆ. ಅದು ಕಟ್ಟಿಟ್ಟಿರುವಂಥ ವಿಷಯ, ಅದು ಹಾಗೇ ಆಗುತ್ತೆ. ಚಾಯ್ಸಸ್ ಬರ್ತಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಚಾಯ್ಸಸ್ ಓಪನ್ ಆಗುತ್ತೆ. ಅಂದರೆ ಆಪ್ಷನ್ಸ್ ಓಪನ್ ಆಗ್ತಾ ಇದೆ. ನಿಮ್ಗೆ ಏನು ಬೇಕೋ ನೀವು ಮಾಡ್ಬೋದು, ನೀವು ಹೇಗಾದರೂ ಇರಬಹುದು ನಿಮ್ಮ ಲೈಫ್ನಲ್ಲಿ. ಇವಾಗ ಆಪ್ಷನ್ಸ್ ಬಂದಾಗಲೇ ನಮಗೆ ಇನ್ನೂ ಬೆಟರ್ ಕ್ಲಾರಿಟಿ ಸಿಗುತ್ತೆ ಲೈಫ್ ಬಗ್ಗೆ. ಸೊ ಆ ಥರದ್ದೆಲ್ಲ ನಡೆಯುತ್ತೆ ಮುಂದೆ. ಬೋಕೆ ಬರ್ತಿರೋದ್ರಿಂದ ಮೇ ಬಿ ನಿಮ್ಗೆ ಯಾರಾದರೂ ಒಂದೊಳ್ಳೆ ಬೋಕೆ ಅಂತ ಗಿಫ್ಟ್ ಕೊಡ್ಬೋದು, ಅಥವಾ ನೀವೇ ಗಿಫ್ಟ್ ಕೊಡಿ. ನಿಮ್ಗೆ ಇರುವಂಥ ಜನರಿಗೆ ಹೂವಿನ ಗುಚ್ಛ ಅಂತಾರೇನೋ ಕನ್ನಡದಲ್ಲಿ, ಹೂವಿನ ಗುಚ್ಚು. ಓಕೆ, ಬೋಕೆ ಇದನ್ನು ಗಿಫ್ಟ್ ಮಾಡೋದು ಅಥವಾ ನೀವೇ ಗಿಫ್ಟ್ ಪಡೆಯುವುದು ನಾನು ನೋಡ್ತಾ ಇದ್ದೀನಿ. ಬೇಸಿಕ್ಲಿ ನಿಮ್ಮ ಲೈಫ್ನ ಬ್ಯೂಟಿಫುಲ್ಲಾಗಿ ಮಾಡಬೇಕು ಅಂದರೆ ನಾನು ಆಗಲೇ ಹೇಳಿದ್ದ ವಿಷಯಗಳನ್ನ ನೀವು ತೆಗೆದು ಹಾಕೋದ್ರಿಂದ ದಾರಿ ತುಂಬ ಸುಗಮವಾಗಿ, ತುಂಬ ಸಾಫ್ಟ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಹೋಗುತ್ತೆ. ಓಕೆ. ಇವತ್ತಿನ ರೀಡಿಂಗ್ ಹೆಲ್ಪ್ ಆಯಿತು ಅಂತ ನಾನು ಭಾವಿಸ್ತೀನಿ ಎಷ್ಟೋ ಜನಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಥ್ಯಾಂಕ್ ಯು.